ಚೆನ್ನಾಗಿದೆ. ಸಂಜು ವೇರ್ಸ್ ಗೀತಾ ಬಗ್ಗೆ ಹೇಳ್ಬೇಕು ಅಂದ್ರೆ ಪದಗಳೇ ಸಾಲದು. ಯಾಕೆ ಅಂತಂದ್ರೆ ನೀವು ಎಲ್ಲರೂ ನೋಡಿದೀರಾ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇದು ಪಾರ್ಟ್ 1 ಗಿಂತ ಪಾರ್ಟ್ 2 ಇನ್ನೂ ಚೆನ್ನಾಗಿದೆ. ಪಾರ್ಟ್ 1 ಬೇರೆ ಇದೆ ಸ್ಟೋರಿ ಇದ್ರೆ, ಪಾರ್ಟ್ 2 ಇನ್ನೊಂದು ಸ್ಟೋರಿ ಇದೆ. ಯಾಕೆಂದ್ರೆ ಯೂತ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗ್ಲಿ, ಸ್ಕ್ರಿಪ್ಟ್ ವರ್ಕ್ ಆಗ್ಲಿ, ಯಾವ್ದೇ ಆಗ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಇಂಥ ಪಿಕ್ಚರ್ಗಳನ್ನ ನಮ್ಮ ಕನ್ನಡಿಗರಲ್ಲಿ ಮೂಡಿಸಿದಂತ ಒಂದು ಡೈರೆಕ್ಟರ್ಗೆ ಆಗ್ಲಿ, ಒಂದು ಪ್ರೊಡ್ಯೂಸರ್ಗೆ ಆಗ್ಲಿ ತುಂಬಾ ನಾನು ಆಭಾರಿ. ಯಾಕೆ ಅಂದ್ರೆ ಎಷ್ಟೋ ಕನ್ನಡ ಸಿನಿಮಾಗಳು ಬಂದ್ವು, ನಿಮ್ಗೆಲ್ಲ ಗೊತ್ತಿದೆ. ಬಟ್ ಯಾರು ಕುತ್ಕೊಂಡು ನೋಡೋಷ್ಟು ಸಹನೆ ಇರೋದಿಲ್ಲ. ಯಾಕೆಂದ್ರೆ ಆತರ ಬಂದಿದೆ ಪಿಕ್ಚರ್ಗಳು. ಎಲ್ಲೋ ಒಂದ್ ಕಾಂತಾರ, ಎಲ್ಲೋ ಒಂದ್ KGF ಆತರ ಇದ್ದಾಗ ಸಂಜು ವೇರ್ಸ್ ಗೀತಾನೇ ಸ್ಪೆಷಲ್ ಥೀಮ್ ಇದೆ. ಯಾಕೆ ಅಂದ್ರೆ ಆ ಕಥೆನೇ ಬೇರೆ. ಪ್ರತಿಯೊಬ್ಬರ ಕಣ್ಣಲ್ಲಿ ಇನ್ನೇನ್ ಅಳ್ತೀವಿ ಅಂದಾಗ ನಗು ಬರುತ್ತೆ, ನಗು ಬಂದಾಗ ಒಂದ್ ಇದರಲ್ಲಿ ಅಳು ಬರುತ್ತೆ. ಆ ತರನೇ ತುಂಬಾ ಚೆನ್ನಾಗಿ ತೆಗೆದಿದೆ. ಸೀನರಿನೇ ಆಗ್ಲಿ, ಇದು ಯಾವ್ದು ಒಂದೊಂದು ಫ್ರೇಮ್ಗಳೇ ಆಗ್ಲಿ, ಒಂದೊಂದು ಡೈಲಾಗ್ಸ್ ಕೂಡ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಂದು ಡೈರೆಕ್ಟರ್ಗೆ ಆಗ್ಲಿ ಹ್ಯಾಟ್ಸ್ ಆಫ್ ಕೊಡ್ತೀನಿ ನಾನು. ಇನ್ನು ಚೆನ್ನಾಗಿ ಮೂಡ್ ಬರ್ಲಿ. ಇದು ಇಂಥ ಪಿಕ್ಚರ್ಗಳು ನಮ್ಮ ಕನ್ನಡ ನಾಡಿನಲ್ಲಿ ಕ್ಲೈಮ್ಯಾಕ್ಸ್ ಅವರೇ ಬಂದು ನೋಡ್ಬೇಕು ಪ್ರೇಕ್ಷಕರು. ಯಾಕೆ ಅಂದ್ರೆ ಆ ಕ್ಲೈಮ್ಯಾಕ್ಸ್ ಹೇಳೋದಕ್ಕಿಂತ ಬಂದು ಕೂತ್ಕೊಂಡು ನೋಡೋದು ತುಂಬಾ ಚೆನ್ನಾಗಿ ಸುಂದರವಾಗಿರುತ್ತೆ. ಹಾಗಾಗಿ ಆಮೇಲೆ ಹಾಲಿವುಡ್ಗಿಂತ ಕಡಿಮೆ ಇಲ್ಲ ನಮ್ಮ ಪಿಕ್ಚರ್ ಇದು. ಅದಕ್ಕಿಂತ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಪ್ರತಿಯೊಬ್ರು ಪ್ರೇಕ್ಷಕರು ಬಂದು ಥಿಯೇಟರ್ ನೋಡ್ಬಿಟ್ಟು ಮನ ಸಂತೋಷ ಪಡಿಸುವಂತ ಪಿಕ್ಚರ್ ಆಗಿದೆ. ಪ್ರತಿಯೊಬ್ಬರು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತಾರೆ. ಇಂಥ ಪಿಕ್ಚರ್ಗಳು ಮತ್ತೊಮ್ಮೆ ಬರ್ತಾ ಇರ್ಲಿ. ಈಗಿನ ಜನರೇಷನ್ಗೆ ಒಳ್ಳೆ ಸಿನಿಮಾ ಇದೆ ಇದು. ಈಗಿನ ಜನರೇಷನ್ ಯಾಕೆಂದ್ರೆ ಎಲ್ಲಾ ಕಡೆ ಡೈವರ್ಸ್ ಅದು ಇದು ಹಾಕ್ತಿರೋದ್ರಿಂದ ಈ ಜನರೇಷನ್ಗೆ ಇದು ನೋಡ್ಬೇಕಾಗಿರೋಂಥ ಪಿಕ್ಚರ್ಗಳೇ ಇದು. ಧನ್ಯವಾದ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ನೇಕಾರು ನಾವು ಹಾಗೆ ಮಗಗಳ ಬಗ್ಗೆ ಆ ಒಂದು ಅನಿಸಿಕೆ ಅವೆಲ್ಲವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಈ ಕಲಾವಿದರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ತೆಗೆದವ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಒಳ್ಳೆ ಕರ್ನಾಟಕಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್. ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. 100 days ಗ್ಯಾರಂಟಿ. ಮತ್ತೊಮ್ಮೆ ನಾನು ಬಂದು ನೋಡ್ತೀನಿ ಸರ್. ನಾನು ಯಾರು ಹೇಳ್ಕೊಟ್ಟಿಲ್ಲ, ಬಟ್ ಆದ್ರೆ ನನ್ನ ಅಭಿಮಾನದಿಂದ ಬರ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದ್ಸಲಿ ಈ ಸಿನಿಮಾ ನೋಡಕ್ ಬರ್ತೀನಿ ಸರ್. ಆಲ್ ದ ಬೆಸ್ಟ್ ಸರ್. ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಅವ್ರ ಆಕ್ಟಿಂಗ್ ಸೂಪರ್. ಮತ್ತೆ ಶ್ರೀನಗರ ಕಿಟ್ಟಿ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆದ್ರೆ ಕಾಮಿಡಿ ಬಂದು ನಮ್ಮ ತಬಲಾ ನಾಣಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆದ್ರೆ ಲಾಸ್ಟ್ ಅಲ್ಲಿ ಅಳಿಸ್ಬಿಡ್ತಾರೆ. ಸೊ ಸೂಪರ್ ಆಗಿದೆ. ಆಮೇಲೆ ನಮ್ಮ ಕೋಕಿಲ ಇವರು ಸಾಧು ಕೋಕಿಲ ಅವರು ಸಹ ಒಳ್ಳೆ ಕಾಮಿಡಿ ಇದೆ. ಬಟ್ ಸರ್ ಎಲ್ಲವೂ ಓಕೆ ಸರ್. ಬಟ್ ಸಿನಿಮಾ ಬಂದು ನೋಡಿದಷ್ಟು ಖುಷಿ ಕೊಡುತ್ತೆ ಸರ್. ತುಂಬಾ ಸಾಂಗ್ ಅಂತೂ ನನಗೆ 2 ಸಾಂಗ್ ತುಂಬಾ ಇಷ್ಟ ಆಯ್ತು. ಸ್ವಿಟ್ಜರ್ಲ್ಯಾಂಡ್ ಸಾಂಗ್ ಎಲ್ಲರೂ ದಯವಿಟ್ಟು ಕರ್ನಾಟಕದ ಪ್ರೇಕ್ಷಕರು ಸಿನಿಮಾಗೆ ಬಂದು ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಕನ್ನಡದ ಸಿನಿಮಾ ರಂಗ ಏನಿದೆ ಅದನ್ನ ಉಳಿಸಿ ಖಂಡಿತ ಎಲ್ಲ ಕರ್ನಾಟಕದ ಜನಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ಕರ್ಕೊಂಡ್ಬಂದು ಈ ಸಿನಿಮಾವನ್ನು ನೋಡಿ. ತುಂಬಾ ಚೆನ್ನಾಗಿದೆ ಸರ್. ಇದಾಗಿದ್ದು ಅದೊಂದು ಇದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಫ್ಯಾಮಿಲಿ ನೋಡುವಂತ ಫಿಲಿಮ್. ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ರಕ್ಷಿತಾರಾಮ್ ಅವರು ಮತ್ತೆ ಶ್ರೀನಗರ ಕಿಟ್ಟಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಫೋಟೋಗ್ರಫಿ ಸೂಪರ್ ಆಗಿದೆ. ಮಾತ್ರ ಡಿಸೆಂಟ್ ಮೂವಿ. ಎಲ್ಲೂ ಒಂದು ಕೆಟ್ಟ ಸಮಸ್ಯೆ ಇಲ್ಲ. ತುಂಬಾ ಪೂರ್ಣ ತಗೊಂಡೋಗಿದ್ದಾರೆ. ಒಳ್ಳೆ ಡೈರೆಕ್ಷನ್. ಈ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಕ್ಚರು. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಪಿಕ್ಚರ್ ನೋಡ್ಲಿ, ಕನ್ನಡ ಆರಿಸ್ಲಿ, ಕನ್ನಡನ ಉಳಿಸ್ಲಿ. ಯಾಕಂದ್ರೆ ಇದು ಲಾಂಗ್ ಟೈಮ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾಗಶೇಖರ್ ಗುಡ್ ಲಕ್. ಆಲ್ ದ ಬೆಸ್ಟ್. ಮಟ್ಟೂ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸರ್. ಪ್ರತಿಯೊಂದು ಸೀನು, ಸಾಂಗ್ ಇರ್ಬೋದು, ಎಲ್ಲ ಇರ್ಬೋದು, ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪ್ರೇಮಿಗಳಿಗೆ. ಪ್ರೇಮಿಗಳು 3 ತಿಂಗಳು 2 ತಿಂಗಳು ಇದ್ದು ಬಿಟ್ಟವರು ಓಡಾಡ್ತಾರೆ ಅಂತ. ಅದರಲ್ಲಿ ಪ್ರೇಮಿಗೋಸ್ಕರ ತನ್ನ ಅಂಗಾಂಗ ದಾನ ಕೊಟ್ಟು ಪ್ರೇಮಿ ಚೆನ್ನಾಗಿರ್ಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ಏನ್ ಬೇಕಾದ್ರೆ ಸಾಧನೆ ಮಾಡೋದಕ್ಕೆ ಅನ್ನೋದಕ್ಕೂ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ.